ಬಣ್ಣದ ಜಗತ್ತು ಎಂಥವರನ್ನೇ ಆಗಲಿ ಬಹಳ ಬೇಗ ಸೆಳೆದು ಬಿಡುತ್ತದೆ. ದೂರದ ಬೆಟ್ಟ ನುಣ್ಣಗೆ ಎಂಬ ಮಾತಿದೆ. ನಟನಾ ಕ್ಷೇತ್ರಕ್ಕೆ 100ಕ್ಕೆ 100ರಷ್ಟು ಆ ಗಾದೆ ಮಾತಿಗೆ ಹತ್ತಿರವಾಗಿದೆ. ಪ್ರತಿಭೆ ಒಂದಿದ್ದರೆ ಸಾಕು ಎನ್ನುವಂತೆ ಇಲ್ಲ, ಅದೃಷ್ಟ ಇರಬೇಕು. ಲಕ್ ಕೈ ಕೊಡ್ತು ಅಂದ್ರೆ ಎಷ್ಟೇ ತಿಪ್ಪರ್ಲಾಗ ಹಾಕಿದರೂ, ನಟನೆಯ ಕೌಶಲ್ಯ ತೋರಿಸಿದರೂ ಸಕ್ಸಸ್ನ ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಸಾಕಷ್ಟು ಪ್ರಯತ್ನ ಪಟ್ಟು ಒಂದಷ್ಟು ತಯಾರಿಗಳೊಂದಿಗೆ ಕಾವ್ಯ ಕಿರುತೆರೆಗೆ ಹೆಜ್ಜೆ ಇಟ್ಟಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಂಡ ಸಂಪಿಗೆ ಧಾರಾವಾಹಿ ಮೂಡಿಬರುತ್ತಿದೆ. ಇದರಲ್ಲಿ ಘಟಾನುಘಟಿಗಳೇ ನಟಿಸುತ್ತಿದ್ದಾರೆ. ಹಿರಿಯ ಕಲಾವಿದರಾದ ದೊಡ್ಡಣ್ಣ, ಜ್ಯೋತಿರೈ ಇದ್ದಾರೆ. ಈಗಾಗಲೇ ಖ್ಯಾತಿ ಪಡೆದಿರುವ ಅಮೃತ ಸಾಧನಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಧಾರಾವಾಹಿಯಲ್ಲಿ ಸುಮನಾ ಪಾತ್ರ ಬಹಳ ಮುಖ್ಯವಾದ ಪಾತ್ರ. ಸುಮನಾ ಪಾತ್ರ ನಿರ್ವಹಿಸುತ್ತಿರುವ ಕಾವ್ಯ ತಮ್ಮ ಜೀವನದ ಅನುಭವಗಳನ್ನ ಕನ್ನಡ ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ. ಸೆಲೆಬ್ರಿಟಿಗಳ ಹೆಸರಿನ ಮುಂದೆ ಆಲ್ಮೋಸ್ಟ್ ಒಂದು ಸರ್ನೇಮ್ ಇರುತ್ತೆ. ಅದು ತಂದೆ, ಗಂಡ ಅಥವಾ ಕುಟುಂಬದ ಹೆಸರಾಗಿರುತ್ತದೆ. ಕೆಂಡ ಸಂಪಿಗೆ ಧಾರಾವಾಹಿ ನಟಿ ಕಾವ್ಯ ಜೊತೆಗೂ ಶೈವ ಎಂಬ ಸರ್ನೇಮ್ ಇದೆ. ಅದು ಬಂದಿದ್ದು ಹೇಗೆ ಎಂಬುದನ್ನ ತಿಳಿಸಿದ್ದಾರೆ. ಮನೆಯಲ್ಲಿ ಕಾವ್ಯ ಅಂತಲೇ ಹೆಸರಿಟ್ಟಿದ್ದು. ಕಾಲೇಜು ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡುವಾಗ ಕಾವ್ಯ ಪಕ್ಕಾ ಏನು ಇಡುವುದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವು ವೀರಶೈವ, ನನ್ನ ಸಂಬಂಧಿಕರೆಲ್ಲ ಶೈವ ಅಂತ ಇಟ್ಟುಕೊಂಡಿದ್ದರು. ಹೀಗಾಗಿ ಇದನ್ನೇ ಇಟ್ಟೆ ಅಷ್ಟೇ ಎಂದಿದ್ದಾರೆ. ನಾನು ನಟನೆಯನ್ನ ಪ್ರೊಫೆಷನಲ್ ಆಗಿ ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡಿರಲಿಲ್ಲ. ಪ್ರಯತ್ನ ಪಡಬೇಕು, ಆನ್ ಸ್ಕ್ರೀನ್ ಬರಬೇಕು ಅಂತ ಅಂದುಕೊಂಡಿದ್ದೆ. ಅದೊಂದು ಆಸೆ ಇತ್ತು. ಹೀರೋಯಿನ್ ಆಗಬೇಕು, ಲೀಡ್ ಕ್ಯಾರೆಕ್ಟರ್ ಮಾಡಬೇಕು ಎಂಬ ಆಸೆ ಆ ಸಮಯದಲ್ಲಿ ನನಗೆ ಇರಲಿಲ್ಲ. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ತಂಗಿ ಪಾತ್ರ ಇತ್ತಲ್ಲ, ಅಂತ ಪಾತ್ರ ಮಾಡಬೇಕು ಎಂಬ ಆಸೆ ಇತ್ತು. ಆಡಿಷನ್ ಕೊಟ್ಟೆ, 3ನೇ ಸಲ ನನಗೆ ಲೀಡ್ ರೋಲ್ ಸಿಕ್ಕಿತ್ತು ಎಂದಿದ್ದಾರೆ. ಬೇರೆಯವರಿಗೆ ಹೋಲಿಕೆ ಮಾಡಿದರೆ ನಾನು ತುಂಬಾ ಸ್ಟ್ರಗಲ್ ಮಾಡಿಲ್ಲ. ನಮ್ಮ ಮಾಮ ಕೂಡ ಅದನ್ನೇ ಹೇಳುತ್ತಾರೆ. ಡೈರೆಕ್ಟ್ ಲೀಡ್ ರೋಲ್ ಸಿಗಲಿಲ್ಲ ಅಷ್ಟೇ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಿಕ್ಕಾಗ ನಾನು ಗೊಂದಲದಲ್ಲಿದ್ದೆ. ಇದನ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಆದರೆ ತುಂಬಾ ಸ್ಟ್ರಗಲ್ ಆಗಿಲ್ಲ ಎಂದಿದ್ದಾರೆ. ನಾನು ಡಿಪ್ಲೊಮೊ ಮಾಡಿದ್ದೆ. ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಕೆಲಸ ಆಗಿತ್ತು. ಮನೆಯಲ್ಲಿ ನಟನೆ ಬೇಡ, ಕೆಲಸಕ್ಕೆ ಹೋಗಿಬಿಡು ಅಂತ ಬುದ್ಧಿ ಹೇಳಿದರು. ನಾನು 2 ವರ್ಷ ಸಮಯ ಕೊಡಿ, ಏನಾದರೂ ಸಾಧಿಸುತ್ತೇನೆ. ಆಗದೇ ಇದ್ದಿದ್ದರೆ ನೀವು ಹೇಳಿದಂತೆ ಕೇಳುತ್ತೇನೆ ಎಂದಿದ್ದೆ. ಆಮೇಲೆ ಮನೆಯವರು ಓಕೆ ಆಗಿದ್ದರು. ಆದರೆ ನನಗೆ ಭಯ ಇತ್ತು ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.